ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 1 FA1ರ ಬೈಲಿಂಗ್ವಲಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ವರ್ಜನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಕನ್ನಡ ಆಗಿರ್ಬೋದು, ಸಂತೂರ್ ಇಂಗ್ಲೀಷ್ ಟೈಟಲ್ ಆಗಿರ್ಬೋದು, ಅವೆರಡನ್ನು ಹಾಕಿದ್ದೆ. ಸೊ ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಕ್ವಶನ್ ಪೇಪರ್ ನೋಡೋಣ. ಸೊ ಜೂನ್ದು 5%, ಜುಲೈದು 15%, ಸೊ ಓವರಾಲ್ 20% ಮೇಲೆ ಈ ಸಿಲೆಬಸ್ಸನ್ನು ರೆಡಿಯನ್ನು ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಿರೋದು. ಸೊ ಟೋಟಲ್ ತೊಗೊಂಡಿರ್ತಕ್ಕಂಥ ಯೂನಿಟ್ಸು, ಫಸ್ಟ್ ಪ್ರಾಣಿ ಪ್ರಪಂಚ 5 ಮಾರ್ಕ್ಸು 3 ಕ್ವಶನ್ಸ್ ಇದೆ, ಫ್ಯಾಮಿಲಿ 6 ಮಾರ್ಕು 4 ಕ್ವಶನ್ಸ್ ಇದೆ, ಕಮ್ಯುನಿಟಿ ಸಮುದಾಯ ಇಲ್ಲಿ 4 ಮಾರ್ಕರ್ 3 ಕ್ವಶನ್ಸ್ ಇದೆ. ಸೊ ಟೋಟಲಿ 15 ಮಾರ್ಕು 10 ಕ್ವಶನ್ಸನ್ನು ಯೂಸ್ ಮಾಡಿರೋದು. ಇನ್ನು ಅಬ್ಜೆಕ್ಟಿವ್ಸ್ ವೈಸ್ ವೇಟೇಜ್ ನೋಡೋದಾದರೆ ನಾಲೆಜ್ಗೆ 6 ಅಂಕ, ಕಾಂಪ್ರಿಹೆನ್ಷನ್ಗೆ 7, ಅಪ್ಲಿಕೇಶನ್ಗೆ 2, ಒಟ್ಟು 15 ಅಂಕ. ಟೈಪ್ಸ್ ಆಫ್ ಕ್ವಶನ್ಸ್ ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ 6 ಇದ್ದಾವೆ, ಶಾರ್ಟ್ ಆನ್ಸರ್ 6 ಇದ್ದಾವೆ, ಲಾಂಗ್ ಆನ್ಸರ್ಸ್ 3 ಇದ್ದಾವೆ, ಓವರಾಲ್ 15 ಮಾರ್ಕ್. ಡಿಫಿಕಲ್ಟಿ ಲೆವೆಲ್ ಈಜಿ 6, ಅವರೇಜ್ 6, ಡಿಫಿಕಲ್ಟ್ 3, ಓವರಾಲ್ 15 ಮಾರ್ಕ್. ಸೊ ಇದು ಶಾರ್ಟ್ ಆಗಿರ್ತಕ್ಕಂಥ ವೇಟೇಜು. ಲಿವಿಂಗ್ ವರ್ಲ್ಡ್ದಿಂದ 1 ಮಾರ್ಕರ್ದು 2, 3 ಮಾರ್ಕರ್ 1, 3 ಕ್ವಶನ್ 5 ಮಾರ್ಕ್, ಫ್ಯಾಮಿಲಿ 1 ಮಾರ್ಕರ್ 2, 2 ಮಾರ್ಕರ್ 2, 4 ಕ್ವಶನ್ 6 ಮಾರ್ಕ್, ಕಮ್ಯುನಿಟಿ 1 ಮಾರ್ಕರ್ 2, 2 ಮಾರ್ಕರ್ 1, 3 ಕ್ವಶನ್ 4 ಮಾರ್ಕ್. ಓವರಾಲ್ ಈ ಕ್ವಶನ್ ಪೇಪರಲ್ಲಿ ಯೂಸ್ ಮಾಡಿರೋದು 1 ಮಾರ್ಕರ್ 6, 2 ಮಾರ್ಕರ್ 3, 3 ಮಾರ್ಕರ್ 1, ಓವರಾಲ್ 10 ಕ್ವಶನ್ಸ್ 15 ಮಾರ್ಕ್ ಇದೆ. ಓಕೆ, ಸೊ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೀ ಆನ್ಸರ್ ಪೇಜನ್ನೇ ತೋರಿಸ್ತೀನಿ. ಸೊ ಇದನ್ನು ಪ್ರಶ್ನೋತ್ತರ ಇದರತ್ತೆ, ಕ್ವಶನ್ ಆನ್ಸರ್ ಬುಕ್ಲೆಟು ಅದೇ ಥರನಾಗಿ ಪ್ರಿಪೇರನ್ನು ಮಾಡಿರೋದು. ಫಸ್ಟ್ ಅಸೆಸ್ಮೆಂಟ್ FA1 ಜುಲೈ 2026, ಮಾಡಲ್ ಆನ್ಸರ್ಸ್ ಕ್ಲಾಸ್ 5 ಮಾರ್ಕ್ 15, ಸಬ್ಜೆಕ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಬೈಲಿಂಗ್ವಲ್. ಫಸ್ಟ್ ಒನ್ multiple choice questions, 2 questions are there, each a question carry 1, 2 question 2 mark. First one, human locomotory organ is, ಮನುಷ್ಯನ ಚಲನಾಂಗ A head, B leg, C hand, D wing. So the right answer is option B leg. Second one, which symbol is used to represent males in a family tree? ವಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಯಾವುದು? A circle, B triangle, C square, D oval. ಸರಿಯಾದ ಉತ್ತರ option B triangle is the right answer. Next one, fill in the blanks. Here also 2 questions and each a question carry 1 mark, 2 question 2 mark. Third one, Bengaluru is a dash city, so the answer is metropolitan. The basic unit of all living organisms is, ಎಲ್ಲ ಜೀವಿಗಳ ಮೂಲ ಘಟಕ ಯಾವುದಪ್ಪ ಅಂದರೆ ಕೋಶ, ಸೆಲ್ ಅಂತ ಏನು ಮಾಡ್ತೀವಿ ಹೇಳ್ತೀವಿ. Move to 1 marker question. Here also 2 questions, 2 question 2 mark, each a question carry 1 marker. Question number 5, give an example of a joint family. Answer is a family in which grandparents, parents and children live together in the same house. ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ರು. ಅಜ್ಜಿ, ಅಜ್ಜ, ತಾಯಿ, ತಂದೆ, ಮಕ್ಕಳು ಒಂದೇ ಮನೆಗೆ ಸೇರಿ ವಾಸಿಸುವ ಕುಟುಂಬ ಅವಿಭಕ್ತ ಕುಟುಂಬ. Move to 6th one, what is community? ಸಮುದಾಯ ಅಂದರೆ ಏನು? ಆನ್ಸರ್, a group of people who live together in a particular area, share natural bonds and cooperate with one another is called a community. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಪರಸ್ಪರ ಬಾಂಧವ್ಯ ಮತ್ತು ಸಹಜ ಸಂಬಂಧವನ್ನು ಹೊಂದಿರುವ ಜನರ ಗುಂಪನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಸಮುದಾಯ ಅಂತಲೇ ಕರೆಯೋದು. 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 3 ಪ್ರಶ್ನೆ 6 ಅಂಕ. ಪ್ರಶ್ನೆ 7, ಕುಟುಂಬ ಮರವೆಂದರೇನು? ವಾಟ್ ಈಸ್ ಅ ಫ್ಯಾಮಿಲಿ ಟ್ರೀ? ಆನ್ಸರ್, a family tree is a diagram that shows the members of a family and their relationship with one another. ಕುಟುಂಬ ಮರ ಅನ್ನೋದು ಒಂದು ಚಿತ್ರ, ಇದು ಕುಟುಂಬದಲ್ಲಿನ ಸದಸ್ಯರ ಸಂಬಂಧಗಳನ್ನು, ಒಬ್ಬರು ಇನ್ನೊಬ್ಬರ ಜೊತೆಗಿರುವ ಸಂಬಂಧವನ್ನು ಸೂಚಿಸ್ತದೆ ಅನ್ನೋದನ್ನು ಬರಿಬೇಕು. ಇನ್ನು 8th one, write 2 advantages to a family having elders at home. ಮನೆಯಲ್ಲಿ ಹಿರಿಯರು ಇರುವುದರಿಂದ ಕುಟುಂಬಕ್ಕಾಗುವ 2 ಅನುಕೂಲಗಳನ್ನು ಬರೀರಿ. ಗೈಡೆನ್ಸ್ ಆ್ಯಂಡ್ ಗುಡ್ ಅಡ್ವೈಸ್, ಮಾರ್ಗದರ್ಶನ ಮತ್ತು ಒಳ್ಳೆಯ ಉಪದೇಶ. ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಆ್ಯಂಡ್ ಟೀಚ್ ಅ ಗುಡ್ ಅಡ್ವೈಸ್, ಮಕ್ಕಳ ಆರೈಕೆ ಮತ್ತು ಒಳ್ಳೆಯ ಉಪದೇಶಗಳನ್ನು, ಹವ್ಯಾಸಗಳನ್ನು ರೂಢಿ ಮಾಡಿಸ್ತಾರೆ ಹಿರಿಯರು ಚಿಕ್ಕ ಮಕ್ಕಳಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ರೈಟ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕಮ್ಯುನಿಟಿ. ಸಮುದಾಯದ 2 ಲಕ್ಷಣಗಳನ್ನು ಬರೀರಿ. ಫಸ್ಟ್ ಒನ್, ಪೀಪಲ್ ಲಿವ್ ಟುಗೆದರ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ, ನಿರ್ದಿಷ್ಟ ವಾಸಸ್ಥಳ. ಪೀಪಲ್ ಹೆಲ್ಪ್ ಆ್ಯಂಡ್ ಕೋಆಪರೇಟ್ ವಿತ್ ಒನ್ ಅನದರ್, ಜನರಲ್ಲಿ ಪರಸ್ಪರ ಸಹಾಯ ಸಹಕಾರದ ಗುಣವನ್ನು ನಾವೇನು ಮಾಡ್ತೀವಿ ಸಮುದಾಯದಲ್ಲಿ ನೋಡ್ತೀವಿ. ಇನ್ನು 3 ಅಂಕದ ಒಂದೇ ಒಂದು ಪ್ರಶ್ನೆ ಇತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಅಂಕ 1 ಪ್ರಶ್ನೆ.
ರೈಟ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್. ಜೀವಿಗಳ 3 ಲಕ್ಷಣಗಳನ್ನು ಬರೀರಿ. ಫಸ್ಟ್ ಒನ್ ಗ್ರೋ ಬೆಳವಣಿಗೆ, ಬ್ರೀತ್ ಉಸಿರಾಟ, ರೀಪ್ರೊಡ್ಯೂಸ್ ಸಂತಾನೋತ್ಪತ್ತಿ, ಮೂವ್ ಚಲನೆ, ನೀಡ್ ಆಫ್ ಫುಡ್ ಆ್ಯಂಡ್ ವಾಟರ್ ಆಹಾರ ಮತ್ತು ನೀರಿನ ಅವಶ್ಯಕತೆ ಅಂತ ಬರೆದ್ರೆ ಸಾಕು. ಇಷ್ಟು 5ನೇ ತರಗತಿ ಪರಿಸರ ಅಧ್ಯಯನ ಬೈಲಿಂಗ್ವಲ್ ಕ್ವಶನ್ ಪೇಪರ್ ಇತ್ತು. PDF ಬೇಕಾದರೆ 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ ಮಾಡ್ಬೋದು.